ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದರೆ ಸಂಡೇ. ಸೊ ನಮ್ಮ ಸೊಸೈಟಿಲಿ ಒಂದು ಪೂಜೆ ಇದೆ, ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ ನಾನು. ಸೊ ಹೋಗೋದಕ್ಕೆ ಈ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ಬ್ಲೂ ಕಲರ್, ಇದನ್ನು ಹಾಕೊಳ್ಳೋಣ ಅಂತಿದ್ದೀನಿ. ಹಾಗೆ ಸಿಂಪಲ್ ಮೇಕಪ್. ಸೊ ಮೇಕಪ್ ಸಿಂಪಲ್ಲಾಗಿ ಹೇಗೆ ನಾನು ಮಾಡ್ಕೊಳ್ತೀನಿ ತೋರಿಸ್ಕೊಂಡು ಹೋಗ್ತೀನಿ, ಅಂದರೆ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಯಾರು ಪೂಜೆ ಎಲ್ಲ ಹೋದರೆ ನಾನು ಹಿಂಗೆ ಮೇಕಪ್ ಮಾಡ್ಕೊತೀನಿ ಅಂತ. ಆ ಪ್ರಾಡಕ್ಟ್ಸ್ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಸೀರೆ. ಬನ್ನಿ ಇವಾಗ ರೆಡಿ ಆಗೋಣ. ಸೊ ಫ್ರೆಂಡ್ಸ್, ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ ನಾನು ಫಸ್ಟು ಸ್ಯಾರಿ ಹಾಕೊಬಿಟ್ಟು ಆಮೇಲೆ ಮೇಕಪ್ ಮಾಡ್ಕೊತಾ ಇದ್ದೆ. ಬಟ್ ಇವತ್ತು ನಾನೇನು ಮಾಡ್ತಾ ಇದ್ದೀನಿ, ಫಸ್ಟು ಮೇಕಪ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ, ಆಮೇಲೆ ಸ್ಯಾರಿ ಹಾಕೊಳ್ಳೋಣ. ಫಸ್ಟ್ ಏನಂದರೆ ಒಂದು ಒಳ್ಳೆ ಟೋನರ್ ಅಂತೂ ಬೇಕೇ ಬೇಕು, ಯಾಕೆಂದರೆ ನಿಮ್ಮ ಪೋರ್ಸ್ ಎಲ್ಲ ಕ್ಲೋಸ್ ಮಾಡೋದಕ್ಕೆ. ನಾನು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಆಯಿತಾ? ಸೊ ನಾನೊಂದು ಸೆರಮ್ ಹಚ್ಕೊತೀನಿ. ಮತ್ತು ಯಾವುದಿರುತ್ತೆ ಸೆರಮ್ ಅದನ್ನು ಯೂಸ್ ಮಾಡಿ, ಇದೇ ಮಾಡಬೇಕು ಅದೇ ಮಾಡಬೇಕಂತ ಏನಿಲ್ಲ. ಸ್ವಲ್ಪ ಐ ಕ್ರೀಮ್ ಕೂಡ ಹಚ್ಕೋತೀನಿ ನಾನು, ಯಾಕೆಂದರೆ ಐ ಮೇಕಪ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕನ್ಸೀಲರ್ ಎಲ್ಲ ಯೂಸ್ ಮಾಡಿದ್ರೆ ನೀವು ನಾನು ಕನ್ಸೀಲರ್ ಯೂಸ್ ಮಾಡಲ್ಲ, ಯಾಕೆಂದರೆ ನನಗೇನು ಅಷ್ಟೊಂದು ಡಾರ್ಕ್ ಸರ್ಕಲ್ಸ್ ಇಲ್ಲ. ಸೊ ಲಿಪ್ ಬಾಮ್ ಹಾಕಿ ಬಿಟ್ಬಿಡ್ತೀನಿ ನಾನು, ಆಮೇಲೆ ಲಿಪ್ಸ್ಟಿಕ್ ಹಾಕಕ್ಕೆ ಸರಿ ಹೋಗುತ್ತೆ. ದೆನ್ ಸೊ ಸ್ವಲ್ಪ ಸನ್ಸ್ಕ್ರೀನ್, ಯಾಕೆಂದರೆ ತುಂಬ ಬಿಸಿಲಿದೆ. ನೆಕ್ಸ್ಟ್ ನಾನು ಇದು ಕುಷನ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಇದು ಬಂದು ಕೆ ಬ್ಯೂಟಿದು. ನಂಗೆ ಇವಾಗ ರೀಸೆಂಟಾಗಿ ತುಂಬ ಇಷ್ಟ ಆಗಿದೆ. ಮೊದಲು ಬೇರೆ ಯೂಸ್ ಮಾಡ್ತಿದ್ದೆ, ಬಟ್ ಇವಾಗ ಇದು ಇಷ್ಟ ಆಗಿದೆ. ಬೇಗ ಆಗುತ್ತೆ ನನಗೆ ನಾರ್ಮಲ್ ಫೌಂಡೇಶನ್ಗಿಂತ. ಸೊ ನಾನಿವಾಗ ಐ ಶ್ಯಾಡೋ ಯೂಸ್ ಮಾಡ್ತಿದ್ದೀನಿ. ಐ ಶ್ಯಾಡೋ ಬಂದು ನೈಕಾದಿದು. ಯಾವ ಕಲರ್ ಯೂಸ್ ಮಾಡಲಿ ಅಂತ ನೋಡ್ತಾ ಇದ್ದೀನಿ. ಬ್ಲೂ ಕಲರೇ ಹಾಕಲ್ಲ, ಬೇಡ ಅನ್ಸುತ್ತೆ. ನಾರ್ಮಲ್ ಬೇರೆ ಯಾವುದಾದ್ರೂ ಹಾಕೋಣ. ಒಂದೇ ಸಿಂಗಲ್ ಕಲರ್ ಯೂಸ್ ಮಾಡ್ತಿದ್ದೀನಿ ನಾನು, ಯಾಕೆಂದರೆ ಪೂಜೆ ಅಲ್ವಾ, ಬೆಳಗ್ಗೆ ಟೈಮು ಏನು ಜಾಸ್ತಿ ಹಾಕ್ತಿಲ್ಲ. ಲೈಟಾಗಿ ನೆಕ್ಸ್ಟ್ ಐಲೈನರ್ ಮಸ್ಕರಾ ಮತ್ತು ನಿಮಗೆ ಕಾಜಲೆಲ್ಲ ಹಾಕ್ಬಿಟ್ಟು ನಾನು ಸಿಗ್ತೀನಿ. ಆಮೇಲೆ ಸ್ವಲ್ಪ ಲೈಟಾಗಿದ್ದು ಬ್ಲಷ್ ಹಾಕ್ಬಿಟ್ಟು ನೆಕ್ಸ್ಟು ಲಾಸ್ಟಲ್ಲಿ ನಾನು ಬ್ಲಷ್ ಹಾಕಿದ್ಮೇಲೆ ನಾನು ಕಾಂಪ್ಯಾಕ್ಟ್ ಪೌಡರಲ್ಲಿ ಸೆಟ್ ಮಾಡ್ತೀನಿ. ಸೊ ಸಿಗೋಣ ಮತ್ತೆ ಫ್ರೆಂಡ್ಸ್. ರೆಡಿ ಆಗಾಯಿತು. ಇವಾಗ ನಾನು ಸ್ಯಾರಿ ಜ್ಯುವೆಲ್ರೀಸ್ ಎಲ್ಲ ಹಾಕ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನೋಡ್ಬೋದು ನೀವು, ನಾನು ರೆಡಿ ಆಗಾಯಿತು. ಸ್ಯಾರಿ ಫುಲ್ ಎಲ್ಲ ರೆಡಿ ಆಗಿದ್ದೀನಿ, ಮೇಕಪ್ ಎಲ್ಲ ಆಗಿದೆ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡಾಯಿತು. ಸೊ ಇದು ನನ್ನ ಇವತ್ತಿನ ಪೂಜೆಗೆ ನಾನು ರೆಡಿಯಾಗಿರೋದು. ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ಸಿಂಪಲ್ ಮೇಕಪ್ ಮತ್ತು ಎಲ್ಲ ಹೇರ್ ಅಂತೂ ನಂಗೆ ಯಾವಾಗಲೂ ಫ್ರೀ ಬಿಡೋಕ್ಕೆ ಇಷ್ಟ. ಪೂಜೆಗೆ ಹೋಗಿ ಬಂದ್ವಿ. ಪೂಜೆ ಹತ್ರ ನಾನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಬೇರೆಯವ್ರ ಮನೆ ಫಂಕ್ಷನ್ ಆಗಿದ್ದರಿಂದ ಅವ್ರ ರಿಲೇಟಿವ್ಸು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ವೀಡಿಯೋಸ್ ಇಷ್ಟ ಇರುತ್ತಾ ಇಲ್ವಾ ಗೊತ್ತಿಲ್ಲ. ಅದಕ್ಕೆ ನಾನು ಅಷ್ಟು ಶೂಟ್ ಮಾಡಲಿಲ್ಲ. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಮತ್ತು ಚಂದು ಹೇಳಿದ್ರು ನಾನು ಕಾಫಿ ಮಾಡ್ತೀನಿ ಅಂದರೆ, ನಾನು ಅದಕ್ಕೆ ಇಲ್ಲ ನಾನೇ ಮಾಡ್ತೀನಿ ಬನ್ನಿ ಅಂತ ಹೇಳ್ತಾ ಇದ್ದೆ. ಬ್ಲಾಗ್ ಕಂಟಿನ್ಯೂ ಮಾಡ್ತಿರೋದು. ಸೊ ಏನಂದರೆ ಟ್ಯೂಸ್ಡೇ ನಾನು ಬ್ರೇಕ್ಫಾಸ್ಟಲ್ಲಿ ಸಾಸೇಜ್ ಮಾಡಿದ್ದೆ. ಅದಕ್ಕೆ ನಾನು ಅಗಾರೋ ಅವ್ರದ್ದು ಏರ್ ಫ್ರೈಯರ್ ಯೂಸ್ ಮಾಡಿದ್ದೆ. ತುಂಬ ಹೆಲ್ಪ್ ಆಗ್ತಿದೆ ಇದು ನನಗೆ ಅಂತ ಹೇಳ್ಬೋದು. ನಾನು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಎಲ್ಲ ವ್ಲಾಗ್ ನೋಡ್ತಾ ಇದ್ರಿ ನೀವು. ಸ್ವಲ್ಪ ವ್ಲಾಗ್ ಮಾಡಿದೆ ನಾನು, ಅಂದರೆ ನಾನು ಫಂಕ್ಷನ್ಗೆ ಹೋದೆ. ಫಂಕ್ಷನಲ್ಲಿ ಅದೇ ಹೇಳಿದ್ನಲ್ಲ, ಮಾಡೋಕ್ಕೆ ಹೋಗಿಲ್ಲ ಜಾಸ್ತಿ ವ್ಲಾಗು. ಸೊ ಇವತ್ತು ಏನಂದರೆ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯಾ ಹೇಗೆ ನಿಮ್ಮದು ಮನೆಯಲ್ಲ ಒಂದು ಇವಾಗ ಹೇಗಿದೆ ಅಂತ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಲೋನ್ ಬಗ್ಗೆ ಹೇಳ್ಬೇಕಂತಂದರೆ ಲೋನು ಕಟ್ತಾನೇ ಇದ್ದೀವಿ. ಸೊ ಅಂದರೆ ಲೋನ್ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಹತ್ರ ಅಮೌಂಟ್ ಇದ್ರೂ ತೊಗೊಂಡ್ರೆ ಓಕೆ. ಲೋನ್ ಅಂದರೆ ನಾವು ಎಷ್ಟೇ ಕಟ್ಟಿದ್ರೂ ಅದು ಸ್ವಲ್ಪನೇ ನಮ್ಮದು ಅಸಲು ಅಂತ ಏನಿರುತ್ತೆ ಅದಕ್ಕೆ ಹೋಗೋದು. ಸೊ ಇವಾಗಲೂ ಅಷ್ಟೇ ಕಟ್ತಾ ಇದ್ದೀವಿ. ಇವಾಗಲೂ 1.75 ಸಮಥಿಂಗ್ ಅಷ್ಟು ಕಟ್ತಾ ಇದ್ದೀವಿ. ಯಾಕೆಂದರೆ ನಾವು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿದ್ವಿ, ಮತ್ತು ಬೇರೆ ಎಲ್ಲ ನಾವು ಲೋನೇ ಹಾಕ್ಸ್ಕೊಂಡಿದ್ದೀವಿ. ಯಾಕೆಂದರೆ ಅಷ್ಟೊಂದು ಕ್ಯಾಶ್ ಇಟ್ಕೊಳೋದು ತೊಗೊಳಕ್ಕಾಗಲ್ವಲ್ಲ ಅದಕ್ಕೆ.
ಸೊ ನಿಮ್ಮದು ಪ್ರಾಪರ್ಟಿ ವ್ಯಾಲ್ಯೂ ನೋಡಿ ಮತ್ತು ನಿಮ್ಮದು ಸ್ಯಾಲ್ರಿ ಏನಿದೆ ನೋಡಿ ಲೋನ್ ಕೊಡ್ತಾರೆ. ನೀವೇನಾದರೂ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ವರ್ಕ್ ಮಾಡ್ತಿದ್ರೆ ಇಬ್ಬರು ನೇಮಲ್ಲಿ ತೊಗೋಬೋದು, ಇಲ್ಲ ಹಸ್ಬೆಂಡ್ ನೇಮಲ್ಲಿ ಇಲ್ಲ ಅಥವಾ ನಿಮ್ಮ ವೈಫ್ ನೇಮಲ್ಲಿ ಯಾರ್ದು ಸ್ಯಾಲ್ರಿ ಇರುತ್ತೆ ಅದ್ರ ಪ್ರಕಾರ ನಿಮಗೆ ನೋಡಿಬಿಟ್ಟು ತೊಗೋಬೋದು. ಸೊ ಚಂದು ಇದರಲ್ಲಿ ನಾವು ತೊಗೊಂಡಿದ್ದು ಈ ಮನೆ ತೊಗೊಂಡಾಗ, ಯಾಕೆಂದರೆ ಅವ್ರ ಸ್ಯಾಲ್ರಿ ಇದು ನೋಡಿಬಿಟ್ಟು ಸೊ ನಿಮ್ಮ ಸ್ಯಾಲ್ರಿ ಎಷ್ಟಿದೆ ಅದ್ರ ಮೇಲೆ ಎಷ್ಟು ಲೋನ್ ಕೊಡೋಕ್ಕಾಗತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಬಟ್ ಏನು ಅಷ್ಟೊಂದೇನು ಕ್ಲಿಯರ್ ಆಗಿಲ್ಲ. ಆಲ್ಮೋಸ್ಟು 3 years ಆಗ್ತಾ ಬಂತು ನಾವು ಲೋನ್ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ತುಂಬ ಏನು ಕಮ್ಮಿ ಆಗಿದೆ ಅಂತಿಲ್ಲ. ಎವ್ರಿ ಇಯರ್ 1 to 2, 3 lakhs ಹೋದರೆ ಅದೇ ಅಷ್ಟೇ, ಜಾಸ್ತಿ ಇಲ್ಲ ಅಂದರೆ ಬೇರೆ ಎಲ್ಲ ನಮ್ದು ಏನು ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಹೋಗ್ತಿರುತ್ತೆ. ಸೊ ಅವಾಗ ಒಂದ್ಸತಿ ಅಯ್ಯೋ ಇಷ್ಟೊಂದು ಕಟ್ತೀವಿ ಬರೀ ಇಂಟ್ರೆಸ್ಟಲ್ಲೇ ಹೋಗುತ್ತಲ್ಲಪ್ಪ ಅಂತ. ಬಟ್ ಇನ್ನೇನು ಬೇರೆ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಸೊ ಲೋನಲ್ಲೇ ತೊಗೋಬೇಕು, ಲೋನಲ್ಲೇ ಮಾಡಬೇಕು. ಫಸ್ಟು ನಾವು ತೊಗೊಂಡಾಗಲೂ ಅಷ್ಟೇ ಇಷ್ಟು ಫಸ್ಟು ನಾವು ಅಂದ್ಕೊಂಡಿರಲಿಲ್ಲ ಈ ರೇಂಜಲ್ಲಿ ತೊಗೊಳ್ಳೋಣ ಅಂತ ನಾವು ನೋಡ್ತಿದ್ದಾಗ. ಬಟ್ ಆಮೇಲೆ ಮನೆ ಇಷ್ಟ ಆಯಿತು, ಓಕೆ ಒನ್ ಟೈಮ್ ಅಂದ್ಬಿಟ್ಟು ನಾವು ತೊಗೊಂಡ್ಬಿಟ್ವಿ. ಸೊ ಇವಾಗ ಯಾರಾದರೂ ತೊಗೋಬೇಕು ಅಂತಿದ್ರೆ ಫಸ್ಟು ನಿಮ್ಮದು ಸ್ಯಾಲ್ರಿದೆಲ್ಲ ತೋರಿಸಿ ಬ್ಯಾಂಕಲ್ಲಿ ಚೆಕ್ ಮಾಡಿಸಿ ನಿಮ್ಗೆ ಎಷ್ಟು ಲೋನ್ ಬರುತ್ತೆ ಅಂತ, ಅವ್ರು ಎಷ್ಟು ನಾವು ಡೌನ್ ಪೇಮೆಂಟ್ ಮಾಡಬೇಕು, ಎಷ್ಟು ಮಂತ್ಲಿ ಕಟ್ಕೊಂಡು ಹೋಗಬೇಕು, ಇದೆಲ್ಲ ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ. ಸೊ ನಾನು ಅವಾಗಲೇ ಹೇಳಿದಾಗ ಈಗಲೂ ಕೂಡ 1.75 ನಾವು ಕಟ್ಕೊಂಡು ಹೋಗ್ತಿರೋದು. ಸೊ ಮಧ್ಯೆ ಸ್ವಲ್ಪ ಒಂಚೂರು ಕಮ್ಮಿ ಮಾಡಿದರು, ಬಟ್ ಇದರಲ್ಲೇನು ಕಮ್ಮಿ ಮಾಡಿರಲಿಲ್ಲ, ಇಂಟ್ರೆಸ್ಟಲ್ಲಿ ಕಮ್ಮಿ ಮಾಡಿದರು. ಅದು ಬಿಟ್ಟರೆ ಬೇರೆ ಏನೂ ಕಮ್ಮಿ ಆಗಿರಲಿಲ್ಲ. ಸೊ ನಿಮ್ಗೆ ಯಾವ ಬ್ಯಾಂಕು, ನೀವು ರೆಗ್ಯುಲರಾಗಿ ಯಾವ ಬ್ಯಾಂಕಲ್ಲಿ ಇದು ಮಾಡ್ತಿರ್ತೀರ ಆ ಬ್ಯಾಂಕಲ್ಲಿ ತೊಗೋಬೋದು. ನಾವು ಆ್ಯಕ್ಸಿಸ್ ಬ್ಯಾಂಕಲ್ಲಿ ತೊಗೊಂಡಿದ್ದು, ಯಾಕೆಂದರೆ ನಮ್ಮದು ಅಕೌಂಟ್ಸು ಅದೆಲ್ಲ ಅಲ್ಲೇ ಮ್ಯಾನೇಜ್ ಮಾಡ್ತಿದ್ರಿಂದ ಸೊ ನಾವು ಅದೇ ಬ್ಯಾಂಕಲ್ಲಿ ತೊಗೊಂಡ್ವಿ. ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ಥರ ಇಂಟ್ರೆಸ್ಟ್ ಇರುತ್ತೆ. ಸೊ ನೋಡಿಕೊಂಡು ಯಾವ ಬ್ಯಾಂಕಲ್ಲಿ ಕಮ್ಮಿ ಇರುತ್ತೆ ಆ ಬ್ಯಾಂಕಲ್ಲಿ ನೀವು ಹಾಕ್ಸ್ಕೊಬೋದು. ಬಟ್ ಲೋನ್ ಅಂತ ಹೋದಾಗ ನಮ್ಮದು ಲೋನ್ ನಾವು ಕಟ್ಬಿಡ್ತೀವಿ, ನಮ್ಮದು ಅಸಲು ಕಡಿಮೆ ಆಗಿಬಿಡುತ್ತೆ ಆ ಥರದಂತೂ ಯಾವುದು ಮೈಂಡಲ್ಲಿ ಇಟ್ಕೊಬಿಡಿ. ಯಾಕಂದರೆ ಅದು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಒಂದು ನಾವು ಫುಲ್ ದುಡ್ಡು ಅಮೌಂಟ್ ಕೊಟ್ಟು ಲೋನ್ ಕ್ಲಿಯರ್ ಮಾಡಬೇಕು, ಇಲ್ಲ ಕಟ್ಕೊಂಡು ಹೋಗಬೇಕು ಅಷ್ಟೇ. ಸೊ ನಮ್ಮ 25 yearsಗೆ ನಮಗೆ ಅದು ನೋಡ್ತಾರೆ ನಿಮ್ದು ಏಜ್ ಎಷ್ಟು, ನಿಮ್ದು ಎಷ್ಟು ಇಯರ್ಸ್ ತನಕ ಕೊಡ್ಬೋದು. 20 ಇಲ್ಲ 25 years ಅಷ್ಟೇ ಇರೋದು. ಸೊ ನಿಮ್ಮ ಏಜ್ ಮೇಲೆ ಅವರು ನಿಮಗೆ ಲೋನ್ ಎಷ್ಟು ವರ್ಷ ಅಂತ ಹಾಕ್ಕೊಡ್ತಾರೆ ಹಾಗೆ. ಸೊ ಇಷ್ಟು ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನಮ್ಮ ಲೋನ್ ಕತೆ ಇವಾಗ ಸದ್ಯಕ್ಕೆ. ಕಷ್ಟ ಇರುತ್ತೆ, ಬಟ್ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು, ಯಾಕೆಂದರೆ ಮನೆ ಮತ್ತೆ ನಾವು ಚೇಂಜ್ ಮಾಡೋ ತಲೆನೋವಿರಲ್ಲ. ಒಂದ್ಸರಿ ಬಂದು ಇದು ಬಿಟ್ಟರೆ ಅಲ್ಲೇ ಇರ್ಬೋದು. ಸೊ ಅದೆಲ್ಲ ಇರುತ್ತೆ. ಇಲ್ಲಾಂದರೆ ಮತ್ತೆ ಚೇಂಜ್ ಮಾಡಬೇಕು, ಇಲ್ಲ ಓನರ್ಸ್ ಏನಾದರೂ ಹೇಳ್ತಿರ್ತಾರೆ. ಸೊ ಇದೆಲ್ಲ ಇರುತ್ತೆ. ಬಟ್ ಅದ್ರ ಬದಲು ನಮ್ಮದು ಒಂದು ಸ್ವಂತ ಮನೆ ಅಂತ ಇದ್ದರೆ ನಾವು ಮತ್ತೆ ಹಿಂಗೆ ಚೇಂಜ್ ಮಾಡಬೇಕಿಲ್ಲ, ಅಲ್ಲೇ ಆರಾಮಾಗಿರ್ಬೋದು. ಈ ಥರ ಮನೆ ಅಂತಲೇ ಯಾವುದಾದ್ರೂ ಒಂದು 2 BHK ಆಗ್ಬೋದು, 3 BHK ಆಗ್ಬೋದು. ಸೊ ನಾವು ಹೆಂಗಾಗುತ್ತೆ, ನಾವು ಹೆಂಗೆ ಅಫೋರ್ಡ್ ಮಾಡ್ತೀವಿ ಅದರಲ್ಲೇ ತೊಗೊಳ್ಳೋದು ಅಷ್ಟೇ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.